ನಮಸ್ಕಾರ. 15 ವರ್ಷದಿಂದ ಜಪಾನ್ ಮತ್ತು ಚೀನಾದಲ್ಲಿ ಮಾರುಕಟ್ಟೆಯಲ್ಲಿ ಲಾಭವೇ ಇಲ್ಲ. ನಮ್ಮಲ್ಲಿಯೂ ಹಾಗೇ ಆಗಬಹುದೇ? ಕ್ವಶನ್ ಮಾರ್ಕ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಈ ರೀತಿ ನಾನು ಟೈಟಲ್ನಲ್ಲಿ ಹಾಕಬೇಕಾದ್ರೆ ಬಹಳ ಜನಕ್ಕೆ ಭಯ ಆಗ್ಬೋದು, ಸ್ಪೆಷಲಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್. ಇದೇನಿದು, ಮುಂದಿನ 15-20 ವರ್ಷ ಭಾರತದಲ್ಲಿ ಏನೂ ಲಾಭ ಇಲ್ಲದೇ ಇರಬಹುದೇ? ಇದು ಕೇವಲ ಒಂದು ವರದಿ. ಸಂಪೂರ್ಣವಾಗಿ ಕೇಳಿ. ಕೊನೆಯಲ್ಲಿ ಭಾರತದಲ್ಲಿ ಯಾಕೆ ಹೀಗಾಗೋದಿಲ್ಲ ಎನ್ನುವಂತಹ ವಾದವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಜಾಪನೀಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ನೋ ರಿಟರ್ನ್ಸ್ ಬಂದಿದೆ. ಯಾರಾದರೂ ಒಬ್ಬ ವ್ಯಕ್ತಿ 1990ನೇ ಇಸ್ವಿನಲ್ಲಿ ಪೀಕ್ ಅಲ್ಲಿ ಹಣವನ್ನು ಹಾಕಿದ್ರೆ ಇವತ್ತಿನವರೆಗೆ ನಿಖಿ ಇಂಡೆಕ್ಸು ಡಿಸೆಂಬರ್ 1989ನಲ್ಲಿ 38,900 ಇತ್ತು ಮತ್ತು ಫೆಬ್ರವರಿ 2024ಕ್ಕೆ 39,000 ಮಾರ್ಕು ಕ್ರಾಸ್ ಆಯಿತು. ಆದರೆ ಮಾರುಕಟ್ಟೆಯಲ್ಲಿ ಓವರ್ ಆಲ್ ವೀಕ್ನೆಸ್ಸು ಮತ್ತು ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಎಲ್ಲವನ್ನು ಗಮನಕ್ಕೆ ತಗೊಂಡ್ರೆ ಇವತ್ತಿನ ಜಾಪನೀಸ್ ಸ್ಟಾಕ್ ಮಾರ್ಕೆಟಿನ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ 35,000 ಅಂಕಗಳಿರ್ತವೆ. ನಿಮ್ಮ ಮುಂದೆ ನಿಖೆ ಇಂಡೆಕ್ಸ್ನ ಗ್ರಾಫ್ ಅನ್ನು ಇಟ್ಟಿದ್ದೇನೆ. ಯಾವ ರೀತಿ ತುಂಬಾ ವರ್ಷಗಳ ಕೆಳಗೆ ಬಂದಂತ ಲೆವೆಲ್ ಈಗ ಸದ್ಯಕ್ಕೆ ಕ್ರಾಸ್ ಆಗಿದೆ. ಇದು ಒಂದು ವಿಚಿತ್ರವಾದಂತಹ ಒಂದು ಸನ್ನಿವೇಶ. ಇಂಥದ್ದು ಬಹಳ ಕಾಮನ್ ಅಲ್ಲ, ಬಹಳ ರೇರ್ ಆಗಿ ಆಗುವಂತ ವಿಚಾರ. ಆದರೆ ಇಲ್ಲಿ ಒಂದು ವಿಷಯವನ್ನು ಒತ್ತಿ ಹೇಳಬೇಕಾಗುತ್ತೆ. ಯಾರು ಲಂಸಮ್ ಹಾಕಿದ್ದಾರೋ ಅವರಿಗೆ ಲಾಸ್ ಆಗಿದೆ. ಯಾರು SIP ಯಲ್ಲಿ ಜಾಪನೀಸ್ ಮಾರುಕಟ್ಟೆಯಲ್ಲಿ ಕೂಡ ಹಣವನ್ನು ಹಾಕಿದ್ದಾರೋ ಅವರು ಲಾಭದಲ್ಲೇ ಇದ್ದಾರೆ. ಈಗ ನಿಮ್ಮ ಮುಂದೆ ನಾನು ಜಾಪನೀಸ್ ಎಕಾನಮಿಯ ಒಂದಷ್ಟು ಅಂಕಿ ಅಂಶಗಳು ಇಡ್ತಾ ಇದ್ದೇನೆ. ಮಾಹಿತಿಯ ಪ್ರಕಾರ ಜಾಪನೀಸ್ GDP ಕಳೆದ 20 ವರ್ಷದಿಂದ ಗ್ರೋತ್ ಅನ್ನು ಕಂಡಿರೋದು 0.9% ಮಾತ್ರ. ಒಂದು ದೇಶದ ಅಭಿವೃದ್ಧಿಯ ಸಂಕೇತ GDP ಅದೇ 0.9% ಅಲ್ಲಿ ಇಂಪ್ರೂವ್ಮೆಂಟ್ ಅನ್ನು ಕಾಣ್ತಾ ಇದೆ ಅಂತಂದ್ರೆ ನೀವು ಯೋಚನೆ ಮಾಡಬೇಕು, ಕಂಪನಿಗಳಲ್ಲಿ ಅತಿ ಕಡಿಮೆ ಲಾಭ ಬಂದಿರಬೇಕು. ಈ ರೀತಿ ಕಂಪನಿಗಳಲ್ಲಿ ಕಡಿಮೆ ಲಾಭ ಬರಲಿಕ್ಕೆ ಒಂದಷ್ಟು ಕಾರಣಗಳಿವೆ. ಅವುಗಳನ್ನು ಹೇಳೋದಾದ್ರೆ, ಸದ್ಯದ ಮಟ್ಟಿಗೆ ಜಪಾನಿಯರ ಆವರೇಜ್ ಏಜು ಅವರ ಸಿಟಿಸನ್ಸ್ 50 ವರ್ಷ ಮತ್ತೆ 30% ಪಾಪ್ಯುಲೇಷನ್ 65 ವಯಸ್ಸಿನಿಂದ ಮೇಲಿದ್ದವು. ಒಂದು ದೇಶದಲ್ಲಿ ವಯಸ್ಸಾದವರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಸ್ಪೆಂಡಿಂಗ್ ಕಮ್ಮಿ ಆಗುತ್ತೆ. ಯಾಕಂತಂದ್ರೆ ಅವರ ಎಲ್ಲಾ ರಿಕ್ವೈರ್ಮೆಂಟ್ಗಳನ್ನು ಆಗ್ಲೇ ಫುಲ್ಫಿಲ್ ಮಾಡಿರ್ತಾರೆ. ಅವರು ಹೊಸದಾಗಿ ಏನನ್ನು ಪರ್ಚೇಸ್ ಮಾಡೋದಿಲ್ಲ. ಅದರಿಂದಾಗಿ ದೇಶದಲ್ಲಿರುವಂತಹ ಕಂಪನಿಗಳಿಗೆ ಕಡಿಮೆ ಲಾಭ ಬರುತ್ತೆ. ಸ್ಟಾಕ್ ಎಕ್ಸ್ಚೇಂಜ್ ಹೇಳಿಕೊಳ್ಳುವಂತಹ ಒಂದು ಇಂಪ್ರೂವ್ಮೆಂಟ್ ಅನ್ನು ಕಾಣುವುದಿಲ್ಲ. ರ್ಯಾಪಿಡ್ಲಿ ಗ್ರೋಯಿಂಗ್ ಕಂಟ್ರೀಸ್ ಅದರ ಪಟ್ಟಿಯಲ್ಲಿ ಭಾರತವನ್ನು ಸೇರಿಸಲಾಗಿದೆ. ಯಾಕಂದ್ರೆ ಇಲ್ಲಿ ಜಪಾನ್, UK, USA ಹೋಲಿಸಿದ್ರೆ ಜಾಸ್ತಿ ಗೂಡ್ಸ್ ಮಾರಾಟ ಆಗುತ್ತೆ. ಯಂಗರ್ ಜನರೇಷನ್ ಕೂಡ ಇದ್ದಾರೆ. ಈ ಮಾಹಿತಿಯನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾಕೆ ಜಾಪನೀಸ್ ಸ್ಟಾಕ್ ಮಾರ್ಕೆಟ್ ಹೇಳಿಕೊಳ್ಳುವಂತ ಅಪ್ರಿಸಿಯೇಷನ್ ಅನ್ನು ಕಂಡಿಲ್ಲ ಓವರ್ ದ ಇಯರ್ಸ್. ಜಪಾನಿನ ಮಾರುಕಟ್ಟೆ ಬಗೆಗೆ ಈಗ ಒಂದಷ್ಟು ಕಮೆಂಟ್ ಮಾಡಿದ್ದೇವೆ. ಈಗ ಚೀನಾದ ಮಾರುಕಟ್ಟೆ ಬಗೆಗೆ ನಮ್ಮ ಗಮನವನ್ನು ಹರಿಸೋಣ. 2009ರಿಂದ 2025ವರೆಗೂ ಚೈನೀಸ್ ಮಾರುಕಟ್ಟೆ ಕೂಡ ಫ್ಲಾಟ್ ರಿಟರ್ನ್ಸ್ ಕೊಟ್ಟಿದೆ. ನಿಮ್ಮ ಮುಂದೆ ಶಾಂಘೈ ಕಾಂಪೋಸಿಟ್ ಇಂಡೆಕ್ಸ್ ಗ್ರಾಫ್ ಅನ್ನು ಇಟ್ಟಿದ್ದೇನೆ. ಜುಲೈ 2009ರಲ್ಲಿ 3,400 ಪಾಯಿಂಟ್ ಇತ್ತು. ಏಪ್ರಿಲ್ 2025ರಲ್ಲಿ 3,300 ಪಾಯಿಂಟ್ಸ್ ಇದೆ. ಚೈನಾದ ಮಾರುಕಟ್ಟೆ ಫ್ಲಾಟ್ ಆಗಿರೋದ್ರಿಂದ ಕಳೆದ 10ರಿಂದ 15 ವರ್ಷ ಯಾರು ಲಂಸಮ್ ಅಲ್ಲಿ ಹಾಕಿದ್ದಾರೋ ಅವರಿಗೆ ಪ್ರಾಫಿಟ್ ಆಗದೇ ಇರ್ಬೋದು. ಆದರೆ SIP ಯಲ್ಲಿ ಹಾಕಿದವರಿಗೆ ಒಂದಷ್ಟು ಲಾಭ ಆಗಿದೆ. 2009ರಿಂದ 2025ರ ಅವಧಿಯಲ್ಲಿ ಚೈನಾದ GDP ಒಳ್ಳೆಯ ಗ್ರೋತ್ ರೇಟ್ ಅನ್ನು ಕಂಡಿದ್ದು 7.3% ಪರ್ ಆನಮ್. ಇಷ್ಟೆಲ್ಲ ಎಕಾನಮಿಕ್ ಗ್ರೋತ್ ಇದ್ರೂ ಕೂಡ ಚೈನಾದ ಮೇನ್ ಇಂಡೆಕ್ಸ್ ಸ್ಟಾಕ್ ಮಾರ್ಕೆಟ್ ನೆಗ್ಲಿಜಿಬಲ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಚೈನಾದ ಮಾರುಕಟ್ಟೆಯಲ್ಲಿ ಯಾಕೆ ಪ್ರಾಫಿಟ್ ಇಲ್ಲ ಅನ್ನುವಂಥ ಒಂದು ಸ್ಟಡಿ ಏನ್ ಹೇಳುತ್ತೆ ಅಂತಂದ್ರೆ ಹಲವಾರು ಕಾರಣಗಳು. ಮೊದಲನೇದ್ದು, ಲಾರ್ಜೆಸ್ಟ್ ಚೈನೀಸ್ ಕಂಪನಿಗಳು ಗವರ್ಮೆಂಟ್ ಓನ್ ಮತ್ತು ಅವರ ಪ್ರಯಾರಿಟಿ ಸರ್ಕಾರದ ಪಾಲಿಸಿ ಪ್ರಾಫಿಟ್ ಅಲ್ಲ. ಎರಡನೇದ್ದು, ಫೈನಾನ್ಷಿಯಲ್ ರಿಪೋರ್ಟಿಂಗ್ ಆಫ್ ದಿಸ್ ಗವರ್ಮೆಂಟ್ ಕಂಪನಿಗಳು ಅಷ್ಟಾಗಿ ಚೆನ್ನಾಗಿಲ್ಲ ಮತ್ತು ಟ್ರಾನ್ಸ್ಪರೆಂಟ್ ಆಗಿಲ್ಲ. ಅದರಿಂದಾಗಿ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಬಹಳ ಕಮ್ಮಿ ಇರುತ್ತೆ. ಮೂರನೇದಾಗಿ, ಚೈನಾದಲ್ಲಿ ಹೈ ರೆಗ್ಯುಲೇಷನ್, ಫ್ರೀಕ್ವೆಂಟ್ ಗವರ್ಮೆಂಟ್ ಇಂಟರ್ವೆನ್ಷನ್ ಇದೆ ಕಂಪನಿಗಳಲ್ಲಿ.
ಅದರಿಂದಾಗಿ ರಿಸಲ್ಟ್ಸ್ ಅನ್ಪ್ರಿಡಿಕ್ಟಬಲ್. ನಾಲ್ಕನೆಯ ಕಾರಣ, ವಿದೇಶಿ ಹೂಡಿಕೆದಾರರಿಗೆ ಚೀನಾದಲ್ಲಿ ಒಂದಷ್ಟು ಆಕ್ಸೆಸಿಬಿಲಿಟಿ ಪ್ರಾಬ್ಲಮ್ ಇದೆ. ಇಂದಿನ ದಿನಗಳಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ಇದ್ರೂ ಕೂಡ ಬೇರೆ ದೇಶದಲ್ಲಿದ್ದಷ್ಟು ಟ್ರಾನ್ಸ್ಪರೆನ್ಸಿ ಚೈನಾದಲ್ಲಿಲ್ಲ. ಈ ರೀತಿ ಜಪಾನ್ ಮತ್ತು ಚೀನಾದ ಮಾರುಕಟ್ಟೆ ಬಗೆಗೆ ನಾನು ಮಾಹಿತಿಯನ್ನು ಕೊಟ್ಟ ಬಳಿಕ ಭಾರತೀಯ ಹೂಡಿಕೆದಾರರಿಗೆ, ನಿಮ್ಮೆಲ್ಲರಿಗೆ ಒಂದು ತರದ ಸಂದೇಹ ಉಂಟಾಗಬಹುದು. ಮುಂದಿನ 10, 20, 30 ವರ್ಷಗಳಲ್ಲಿ ಭಾರತದಲ್ಲಿ ಕೂಡ ಅದೇ ತರ ಆಗುವಂತಹ ಸಾಧ್ಯತೆಗಳು ಇವೆ. ಷೇರು ಮಾರುಕಟ್ಟೆ ಬಗೆಗೆ ಯಾರು ಕೂಡ 100% ಅಕ್ಯುರೇಟ್ ಆಗಿ ಭವಿಷ್ಯವಾಣಿಯನ್ನು ನುಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಳ್ಳೆಯ ರಿಟರ್ನ್ಸ್ ಇರಬಹುದು ಅನ್ನುವುದಕ್ಕೆ ಒಂದಷ್ಟು ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಡ್ತಾರೆ. ಭಾರತಕ್ಕೆ ಒಂದು ದೊಡ್ಡ ಅಡ್ವಾಂಟೇಜ್ ಅಂತಂದ್ರೆ ಡೆಮೋಗ್ರಫಿಕ್ ಡಿವಿಡೆಂಡ್. ಅಂದರೆ ದೇಶದ ನಾಗರಿಕರ ಆವರೇಜ್ ಏಜು ಕಮ್ಮಿ ಆಗ್ತಾ ಇದ್ದ ಹಾಗೆ ಡೆಮೋಗ್ರಫಿಕ್ ಡಿವಿಡೆಂಡ್ ಒಂದಷ್ಟು ಬೆನಿಫಿಟ್ ಅನ್ನು ಕೊಡುತ್ತೆ. ಅಂದರೆ ಬರ್ತ್ ರೇಟು ಮತ್ತು ಡೆತ್ ರೇಟು ಆಲ್ಮೋಸ್ಟ್ ಪಕ್ಕದಲ್ಲೇ ಇರಬೇಕು. ಡೆತ್ ರೇಟು ಜಾಸ್ತಿ ಇರಬಾರ್ದು, ಬರ್ತ್ ರೇಟ್ ಕಮ್ಮಿ ಆಗಬಾರ್ದು. ಭಾರತದ ಒಂದಷ್ಟು ಅಂಕಿ ಅಂಶಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಭಾರತದ ಪಾಪ್ಯುಲೇಷನ್ ಅಲ್ಲಿ 50% 25 ವರ್ಷದ ಕೆಳಗಿನವರು ಮತ್ತು 65% ಜನ 35 ವರ್ಷದ ಕೆಳಗಿನವರು. ಭಾರತದ ನಾಗರಿಕರ ಸರಾಸರಿ ವಯಸ್ಸು 29 ವರ್ಷ, 37 ವರ್ಷ ಚೈನಾದಲ್ಲಿ, 40 ವರ್ಷ US ನಲ್ಲಿ ಮತ್ತು ಆವರೇಜ್ ಏಜು ಜಾಪನೀಸ್ ಅವ್ರದ್ದು 48 ವರ್ಷ. ಭಾರತದ ಆವರೇಜ್ ಏಜ್ ಅನ್ನು ಇತರ ದೇಶಗಳೊಡನೆ ಹೋಲಿಕೆ ಮಾಡಿದ್ರೆ ಆಲ್ಮೋಸ್ಟ್ 10 ವರ್ಷ ಕಡಿಮೆ ಇದೆ. 2030ರಲ್ಲಿ ಹೈಯರ್ ಪರ್ಸೆಂಟೇಜ್ ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ವಿಲ್ ಬಿ ಇನ್ ದ ಏಜ್ ಗ್ರೂಪ್ ಆಫ್ 25 to 40 years. ಅದು ಬಹಳ ಪ್ರೊಡಕ್ಟಿವ್ ಸ್ಟೇಜ್ ಆಫ್ ಒನ್ಸ್ ಲೈಫ್. ಈ ರೀತಿ ಯುವ ಜನರು ಜಾಸ್ತಿ ಇರುವಂತಹ ರಾಷ್ಟ್ರವಾದ ಭಾರತದಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಡ್ ಇಂದಾಗಿ GDP ಗ್ರೋತ್ ಜಾಸ್ತಿ ಇರುತ್ತೆ, ಪರ್ ಕ್ಯಾಪಿಟಲ್ ಇನ್ಕ್ರೀಸ್ ಜಾಸ್ತಿ ಆಗುತ್ತೆ ಮತ್ತು ಹೈಯರ್ ಪೋರ್ಷನ್ ಆಫ್ ಪಾಪ್ಯುಲೇಷನ್ ವರ್ಕಿಂಗ್ ಏಜ್ ಗ್ರೂಪ್ ಅಲ್ಲಿ ಇರುತ್ತೆ. ಒಮ್ಮೆ ನಮ್ಮ ದೇಶದ ನಾಗರಿಕರ ಆವರೇಜ್ ಏಜ್ ಕೂಡ ಮೇಲಕ್ಕೆ ಹೋಗ್ತಾ ಇದ್ದ ಹಾಗೆ ಡೆಮೋಗ್ರಫಿಕ್ ಡಿವಿಡೆಂಡ್ ಅದರ ಬೆನಿಫಿಟ್ ಕಮ್ಮಿ ಆಗುತ್ತೆ. ಲೆಸ್ಸರ್ ಪರ್ಸೆಂಟೇಜ್ ಆಫ್ ಪೀಪಲ್ ಕೆಲಸ ಮಾಡ್ತಾರೆ, ಜಾಸ್ತಿ ಟ್ಯಾಕ್ಸ್ಗಳು ಕಲೆಕ್ಟ್ ಆಗೋದಿಲ್ಲ ಮತ್ತು ಓವರ್ ಆಲ್ ಲೋವರ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಮತ್ತು ಸರ್ವಿಸ್ ಇನ್ ದ ಕಂಟ್ರಿ. ಜಪಾನ್ನಲ್ಲಿ ಇದೇ ಕಾರಣದಿಂದಾಗಿ ಗ್ರೋತ್ ರೇಟ್ ಕಮ್ಮಿ ಆಗ್ತಾ ಬರ್ತಾ ಇದೆ. ನಮ್ಮ ದೇಶದಲ್ಲಿ ಮುಂದಿನ 20-25 ವರ್ಷ GDP ಜಾಸ್ತಿ ಇರುತ್ತೆ. ಒಮ್ಮೆ ಪಾಪ್ಯುಲೇಷನ್ಗೆ ಏಜು ಜಾಸ್ತಿ ಆಗ್ತಾ ಇದ್ದ ಹಾಗೆ ನಮ್ಮ GDP ಗ್ರೋತ್ ಕೂಡ ಒಂದಷ್ಟು ಕಡಿಮೆ ಫಿಗರ್ಗಳನ್ನು ಕಾಣುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅದಕ್ಕೋಸ್ಕರ ಭಾರತ ಸರ್ಕಾರ ಘೋಷಣೆಯನ್ನು ಹೊರಡಿಸಿದೆ. 2047 ಹಾಗೆ ಭಾರತ ಡೆವಲಪ್ ಕಂಟ್ರಿ ಆಗಬೇಕು. ಇದೀಗ 2025, ಭಾರತ ಡೆವಲಪ್ ಕಂಟ್ರಿ ಆಗೋದು 2047. ಅಂತಂದ್ರೆ ಮುಂದಿನ ಹಲವು ವರ್ಷಗಳಲ್ಲಿ ಭಾರತದಲ್ಲಿ ಸ್ಟಾಕ್ ಮಾರ್ಕೆಟ್ ಗ್ರೋತ್ ಚೆನ್ನಾಗಿಯೇ ಇರುತ್ತೆ. ದೇಶದ ಪ್ರಗತಿ ಆಗಬೇಕು ಅಂತಂದ್ರೆ ಅದು ಒಂದು ಜಾಯಿಂಟ್ ಎಫರ್ಟ್. ಸರ್ಕಾರ ಮತ್ತು ಜನರ ಪ್ರೊಡಕ್ಟಿವಿಟಿ ಮೇಲಕ್ಕೆ ಹೋಗಬೇಕು. ಸದ್ಯದ ಮಟ್ಟಿಗೆ ನಿಫ್ಟಿಯ ಅಭಿವೃದ್ಧಿ ಹಲವಾರು ವರ್ಷಗಳಿಂದ ಲೆಕ್ಕವನ್ನು ಹಾಕುತ್ತಾ ಬರ್ತಾ ಇದ್ದೇವೆ. ನಿಫ್ಟಿಯ ಪ್ರಾಫಿಟಬಿಲಿಟಿ ಮಾರ್ಜಿನ್ 12ರಿಂದ 13% ವಾರ್ಷಿಕವಾಗಿ ಇದೆ. ಇದೇ ರೇಂಜಲ್ಲಿ ಇನ್ನು 20, 25, 30 ವರ್ಷ ಬಹುಶಃ ನಿಫ್ಟಿ ಕಂಟಿನ್ಯೂ ಆಗ್ಬೋದು. ಮತ್ತೆ ಅದಾದ ಮೇಲೆ ನಿಫ್ಟಿ ಸೆಟ್ಲ್ ಆಗ್ಬೋದು 8ರಿಂದ 10% ಲಾಭದೊಡನೆ. ಯಾವಾಗ ಭಾರತ ಡೆವಲಪ್ ಕಂಟ್ರಿ ಆಗುತ್ತೋ, ವಿಕಸಿತ ಭಾರತ ಆಗುತ್ತೋ, ಆವಾಗ ಬ್ಯಾಂಕಿನ FD ರೇಟ್ಗಳು 3ರಿಂದ 4% ಬರ್ಬೋದು ಪರ್ ಆ್ಯನಮ್ ಮತ್ತು ಸೇವಿಂಗ್ಸ್ ಬ್ಯಾಂಕ್ ಇಂಟ್ರೆಸ್ಟ್ ಕೇವಲ 1ರಿಂದ 2% ಬರ್ಬೋದು. ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ 20, 25, 30 ವರ್ಷ ಭಾರತಕ್ಕೆ ಸುವರ್ಣ ಯುಗ. ಆದಷ್ಟು ಅದರ ಬೆನಿಫಿಟ್ ಅನ್ನು ತಗೊಳ್ಳೋಣ. ಆದಷ್ಟು ಶೀಘ್ರವಾಗಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡೋಣ, SIP ಪ್ರಾರಂಭಿಸೋಣ ಮತ್ತು ಅದರಿಂದ ಒಂದಷ್ಟು ಒಳ್ಳೆಯ ಹಣವನ್ನು ಕ್ರೋಢೀಕರಣ ಮಾಡಿಕೊಳ್ಳೋಣ. ಒಮ್ಮೆ GDP ಮತ್ತು ಸ್ಟಾಕ್ ಮಾರ್ಕೆಟ್ ಗ್ರೋತ್ ರೇಟ್ ಕಮ್ಮಿ ಆಯಿತು ಅಂತಂದ್ರೆ ಷೇರು ಮಾರುಕಟ್ಟೆಯಿಂದ ಬರುವ ಲಾಭದಲ್ಲಿ ಕೂಡ ಒಂದಷ್ಟು ಕಡಿಮೆ ನಿರೀಕ್ಷೆ ಇರುತ್ತೆ.
ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಮುಂದಿನ 20 ವರ್ಷಗಳವರೆಗೆ ಭಾರತದಲ್ಲಿ ನೆಗೆಟಿವ್ ಅಥವಾ ಫ್ಲಾಟ್ ರಿಟರ್ನ್ಸ್ ಬರುವಂತ ಚಾನ್ಸಸ್ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.